ಹಾಕಿದೀನಿ ಕೂತ್ಕೊಳ್ಳೋಕೆ ನನಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ತುಳಸಿ ಗಿಡ ಹಾಕಬೇಕೆ ನಾನು ಇವಾಗ. ಮಣ್ಣೆಲ್ಲ ರೆಡಿ ಇದೆ. ಇದು ಹಳೆ ಪಾಟಿನ ಮಣ್ಣಿದು. ಇದರಲ್ಲಿ ಒಂದು ಕೃಷ್ಣ ತುಳಸಿ, ಒಂದು ಲಕ್ಷ್ಮಿ ತುಳಸಿ ತೊಗೊಂಡು ಬಂದಿದ್ದೀವಿ. ಇದನ್ನು ಪಾಟಿಂಗ್ ಮಾಡ್ಬೇಕು ನಾನು ಇವಾಗ. ತಮಿಳ್ನಾಡಿಂದ ತಂದಿರೋದು ಆ್ಯಕ್ಚುಲಿ ತುಳಸಿ. ಆಯಿತು ಹಾಕಿದ್ದು, ನೀ ಅದೆಲ್ಲ ತಗೋಬಾರ್ದು. ನೆನ್ನೆ ತಗೊಬಂದಿದ್ದು ತುಳಸಿ ಗಿಡ ಇವಾಗ ಹಾಕಿದ್ದೀನಿ. ಇವಳು ಹಾಕಕ್ಕೆ ಬಿಡ್ತಾ ಇಲ್ಲ ನನಗಿಲ್ಲಿ. ಇದು ಕೃಷ್ಣ ತುಳಸಿ, ಇದು ಲಕ್ಷ್ಮಿ ತುಳಸಿ. ಈ ಮನೆಗೆ ಎಷ್ಟು ತುಳಸಿ ಹಾಕಿದ್ರು ಒಂದು ಬರೋದೇ ಇಲ್ಲ, ಸುಮ್ಮನೆ ಹಾಕಬೇಕಷ್ಟೆ. ಏನಮ್ಮ? ಮಾಮಿ ಗಿಡ ಅದು. ಮಾಮಿ ಜೋತ ಮಾಡು. ಓ ಹಂಗೆ ಜಾಣ ನೀನು. ಇವಳನ್ನೇ ಒಬ್ರು ಎತ್ಕೊಂಡು ನಡಿಬೇಕು ಅಂಥದ್ರಲ್ಲಿ ನನ್ನ ಮಗಳು ಟಿಂಕುನ ವಾಕಿಂಗ್ ಬೇರೆ ಕರ್ಕೊಂಡೋಗಿದ್ದಾಳೆ. ಅದ್ರಲ್ಲಿ ಕೈಯಲ್ಲಿ ಬೇರೆ ಹಿಡ್ಕೊಂಡಿದ್ದಾಳೆ ನೋಡಿ. ಅವ್ನು ಒಂದ್ಸತಿ ಏನಾದ್ರು ಜೋರಾಗಿ ಓಡ್ದ ಅಂದರೆ ಇವಳು ಕೆಳಗಡೆ ಡಮಾರ್ ಅಂತ ಬಿದ್ದೋಗ್ತಾಳೆ ಅಷ್ಟೇ. ತುಳಸಿ ಗಿಡ ಎಲ್ಲ ಹಾಕಿ ಬಂದು ಇವಾಗ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಸಾಂಬಾರು ಸೌತೆಕಾಯಿದು ಹುಳಿ ಮಾಡೋಣ ಅಂತ. ನಾನು ಶೇಷವರು ಕೇಳ್ತಿದ್ದೆ, ಅಡುಗೆ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ರೀ, ಒಂದು ಟ್ರೈಪಾಡ್ ಕೊಡಿಸಿ ಅಂತ ಹೇಳ್ಬಿಟ್ಟು. ಅವ್ರು ಏನು ಹೇಳಿದ್ರು ಅಂದರೆ, ಫಸ್ಟ್ ನೀನು ಕರೆಕ್ಟಾಗಿ ಅಡುಗೆ ಮಾಡು, ಆಮೇಲೆ ಕೊಡಿಸ್ತೀನಿ, ನೀನು ವ್ಯೂವರ್ಸ್ ಎಲ್ಲ ಚೆನ್ನಾಗಿ ನೋಡಲಿ ವೀಡಿಯೋ ಫಸ್ಟ್ ಅಂತಂದರು. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಮಾತಾಡೋಕ್ಕೆ ಆಗ್ತಿಲ್ಲ. ಆದರೂ ವಾಯ್ಸ್ ಓವರ್ ಹೆಂಗೋ ಕೊಡ್ತಾ ಇದ್ದೀನಿ. ಸೊ ಇದರೆಲ್ಲ ಕಟ್ ಮಾಡಿ ಏನು ಇಟ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಬೇಯಲಿಕ್ಕೆ ಹಾಕೋಣ. ಇದು ಬೆಳಿಗ್ಗೆ ಟಿಫನಿಗೆ ಮಾಡಿದ್ದು. ಏನಿದು? ಕಡಲೆಪುರಿದು ಒಗ್ಗರಣೆ. ನಾನು ತಿನ್ನಲ್ಲ ಇದು. ಅಕ್ಕಿ ಬೇಳೆ ಎಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಇದನ್ನು ಇಲ್ಲಿ ಬೇಯಲಿಕ್ಕೆ ಹಾಕಿದ್ದೀನಿ. ಬೆಂದಿದ್ದೆಲ್ಲ ಆಗಿದೆ. ಇವಾಗ ಮಸಾಲೆ ರುಬ್ಕೊಬೇಕು. ಸೊ ನಾನಿಲ್ಲಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಹುಣಸೆಹಣ್ಣು ಹಾಗೆ ನೆನೆಸಿಟ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇವಾಗ ಮಿಕ್ಸಿ ಒಳಗಡೆ ತುರಿದಿಟ್ಟಿರೋ ಕಾಯಿನ ಹಾಕ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಬೇಕು. ಅಂದರೆ ಇದನ್ನು ಹಾಕಿದ್ರೇ ಅದು ಸಾಂಬಾರು ಟೇಸ್ಟ್ ಕೊಡೋದು. 1-2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹುರಿದಾದ್ಮೇಲೆ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹುರಿದಿಟ್ಕೊಂಡ್ಮೇಲೆ ಅದು ಈ ಥರ ಕಾಣಿಸ್ತಾ ಇರುತ್ತೆ. ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಏನೇನು ಹುರಿದಿಟ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಕಾಯಿ ಹಾಕಿ ರುಬ್ಬಿಟ್ಕೊಬೇಕು. ಈ ಥರ ರುಬ್ಬಿದ್ಮೇಲೆ ನೋಡಿ ಮಸಾಲೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಏನು ಬೇಯಕ್ಕೆ ಹಾಕಿದ್ದೀನಿ ಅದೆಲ್ಲ ಬೆಂದಿದೆ. ಇದನ್ನು ಮಸಾಲೆನ ಇದ್ರೊಳಗಡೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇದೆ. ನಾನಿಲ್ಲಿ ನಿಧಾನಕ್ಕೆ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಹಾಕೋ ಟೈಮ್ಗೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಹಾಕಿದ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ. ಇದು ಕಾಯಿ ಮತ್ತು ಮಸಾಲೆ ಅದೆರಡು ಮಿಕ್ಸ್ ಆಗಬೇಕು. ಇದೆರಡು ಕಾಯಿ ಮತ್ತು ಮಸಾಲೆ ಎರಡು ಚೆನ್ನಾಗಿ ಕುದ್ದು ಮಿಕ್ಸ್ ಆಗಬೇಕು. ನಾನಿಲ್ಲಿ ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಬೆಂದಿರೋ ಬೇಳೆನ ಅದರೊಳಗಡೆ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದು. ಉಪ್ಪು ಹಾಕೋದು ಮರಿಬೇಡಿ, ಉಪ್ಪು ಹಾಕೊಳ್ಳಿ. ಕೊನೆಗೆ ನಾನಿಲ್ಲಿ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಹುಣ್ಸೆಹಣ್ಣು ಏನು ನೆನೆಸಿಟ್ಕೊಂಡಿದ್ದೆ ಅದು ಹುಣ್ಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಇವಾಗ ನಮ್ಮದು ಪ್ರೊಸೆಸ್ ಮುಗೀತು. ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ಟು ನಾನಿವಾಗ ಒಗ್ಗರಣೆ ರೆಡಿ ಮಾಡ್ಕೊಬೇಕು. ನೋಡಿ ಹೆಂಗೆ ಕಾಣಿಸ್ತದೆ ಅಂತ ನೋಡಿದ್ರೆ ತಿನ್ಬೇಕು ಅನಿಸ್ತದಲ್ಲ. ಎಲ್ಲರೂ ಹೆಂಗೆ ಹಾಕ್ತಾರೆ ಒಗ್ಗರಣೆ, ನಾನು ಹಾಗೆ ಹಾಕ್ತೀನಿ. ಏನು ಸ್ಪೆಷಲ್ ಏನಿಲ್ಲ. ಸೊ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಏನು ಕುದೀತಾ ಇದೆಯಲ್ಲ ಸೈಡಲ್ಲಿ ಸಾಂಬಾರು ಅದ್ರೊಳಗಡೆ ಹಾಕಬೇಕು. ಇವಾಗ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸಿ ಮುಚ್ಚಿಡ್ಬೇಕಷ್ಟೆ. ಸಾಂಬಾರು ರೆಡಿ. ನಾನು ಅಡುಗೆ ಮಾಡ್ಬರೋ ತನಕ ಏನು ಕಿತಾಪತಿ ಮಾಡ್ತಾಯಿದ್ದಲ್ಲ ನೋಡಿ. ಶಾನು, ತುಂಬ ದಿನಗಳಾಗಿತ್ತು ಶಾನು ಪಾರ್ಕಿಗೆ ಕರ್ಕೊಂಬಂದಿರಲಿಲ್ಲ. ಮದುವೆ ಟೆನ್ಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ.
ಸೊ ಬಂದ ಕೂಡಲೇ ಶಾನುಗೆ ಫ್ರೆಂಡ್ ಸಿಕ್ಕಿದ್ದೆ ಸಪ್ರಿದ್, ಸಾರಿ ಮನ್ವಿತ್, ಇಬ್ಬರು ಆಟ ಆಡ್ಕೊತಾ ಇದ್ದಾರೆ. ಈ ಟೆಂಪಲ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಬ್ಯಾಂಗ್ಳೂರಲ್ಲಿ ಇರೋರಿಗೆಲ್ಲ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಈ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಕಟ್ತಾರೆ, ಅಂದ್ಕೊಂಡಿದ್ದಾಗಲಿ ಅಂತೇಳ್ಬಿಟ್ಟು ಅವ್ರು ತೊಗೊಂಡೋದ್ರು ನೋಡಿ ಆ ಥರ. ಸೊ ಇಷ್ಟು ದಿನ ಕಾಯಿ ಕಟ್ಟಿ ದೇವಸ್ಥಾನಕ್ಕೆ ಬರಬೇಕು ಅಂತ ಇರುತ್ತೆ, ಅಂದ್ಕೊಂಡಿದ್ದಾಗುತ್ತೆ ಅನ್ನೋದು ಇಲ್ಲಿ. ನಾನು ಪ್ರೆಗ್ನೆಂಟ್ ಇದ್ದಾಗ ತುಂಬ ಸರಿ ಕಟ್ಟಿದ್ದೀನಿ, ಆಗಿದೆ ಕೂಡ. ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಆಚೆ ಬಂದಿದ ತಕ್ಷಣ ನನಗೆ ಪ್ರಸಾದ ಸಿಕ್ತು. ಸುಮಾರು ಜನ ಬೇರೆ ಬೇರೆ ಕಡೆಯಿಂದ ಬಂದೆಲ್ಲ ಇಲ್ಲಿ ಕಾಯಿ ಕಟ್ತಾರೆ. ಸೊ ನಾನು ಆಚೆ ಬಂದಿದ ತಕ್ಷಣ ಇಲ್ಲಿ ಮರದಿಂದ ಎಲೆಗಳೆಲ್ಲ ಚೆನ್ನಾಗಿ ಉದುರುತ್ತಾ ಇತ್ತು. ಇದು ಮೊದಲು ಸ್ವಲ್ಪ ಬೇರೆ ಥರದ್ದು, ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮಿಡಲಲ್ಲಿ ಬಂದುಬಿಟ್ಟು ದತ್ತಾತ್ರೇಯ ಇತ್ತು, ಅದನ್ನು ತೆಗೆದ್ಬಿಟ್ಟು ಕೊನೆಗೆ ಇಡಿಸಿದ್ದಾರೆ. ಸೊ ಹೋಗ್ತಾ ನಾನು ಬಳೆ ತೊಗೊಂಡೆ ನನ್ನ ಮಗಳಿಗೆ. ಎಲ್ಲ ವಿಡಿಯೋ. ಸೊ ಟೆಂಪಲ್ ಮುಗಿಸ್ಕೊಂಡು ಬರಬೇಕಾದ್ರೆ ನಮಗೆ ವಿ.ವಿ.ಪುರಂ 2 to 3 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಸೊ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದಿದ್ದೀವಿ, ಒಂದು ಸತಿ ಹೋಗಿ ವಿಸಿಟ್ ಮಾಡೋಣ, ಏನಾದ್ರು ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಬಂದಿದ್ದೀವಿ. ಇವಾಗ ಏನು ತೊಗೋಬೇಕಂತ ಡಿಸ್ಕಸ್ ಮಾಡಿ ಇಲ್ಲಿ ಬೇಲ್ಪುರಿ ಸಮಥಿಂಗ್ ಏನೋ ತೊಗೊತಾ ಇದ್ರು, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ತಿನ್ನೋಕ್ಕೆ. ವಿ.ವಿ.ಪುರಂ ಅಂದರೆ ಅವರೇ ಮೇಳ ಫೇಮಸ್ ಇರುತ್ತೆ. ಸೊ ಆ ಸೀಸನಲ್ಲಿ ಏನಿರುತ್ತೆ ಅದನ್ನು ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಲ್ಲಿ ಆಲ್ಮೋಸ್ಟ್. ಇಲ್ಲಿ ಯಾವುದೋ ಮೂವಿದು ಪ್ರಮೋಷನ್ ಸಮಥಿಂಗ್ ಏನೋ ಮಾಡ್ತಾ ಇದ್ದಾರೆ, ಎಲ್ಲರೂ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅಂತೂ ಇಂತೂ ಇವ್ರು ನನ್ನ ವಿಡಿಯೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇವಾಗ. ಮನೋಜ್ ಯಾವಾಗ ವಿಡಿಯೋ ಮಾಡಬೇಕಾದ್ರೆ ಸಿಗ್ತಾನೆ ಇರಲಿಲ್ಲ, ಇವತ್ತು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬಿಟ್ಟಿದ್ದೀನಿ ಅವ್ರದ್ದು ನಾನು. ಅಪ್ಪ ಮಗಳು ಏನೋ ಕೇಕ್ ಸೇಲ್ ಮಾಡ್ತಿದ್ರು, ಇವ್ರು ನಮಗೆ ಕೇಕ್ ತಂದುಕೊಟ್ರು. ಆ್ಯಂಗಲಲ್ಲಿ ಮಾಡಿದ್ರೆ ನಾನು ಎಡಿಟ್ ಮಾಡೋಕ್ಕಾಗಲ್ಲ. ಮುಂದೆ ಹೋಗೋಣ. ಇದು ತಟ್ಟೆ ತಗೋ ಹೋಗೋಣ. ನಡಿ ತಟ್ಟೆ ತೊಗೊಂಡೋಗ ಅದೇ ಶಾರ್ಟ್. ಹೋಗಿ ತಟ್ಟೆ ತೊಗೊಂಡೋಗ ಅದೇ ಶಾರ್ಟ್. ಓಕೆ ಓಕೆ ತಟ್ಟೆ ತೊಗೊಂಡೋಗ ಅದೇ ಶಾರ್ಟ್. ಶಾನ್ವಿಕಾ ತುಂಬ ಜನ ಇದ್ದಿದ್ದರಿಂದ ಶಾನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡಪ್ಪ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವಳು ಅವ್ರ ಜೊತೆನೇ ಇದ್ದಾಳೆ. ಬಾ ನೋಡಿ 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 ಎಷ್ಟು ಮಧ್ಯದಲ್ಲಿ ನಿಂತ್ಕೊಂಡೋಗಿ ಏನೋ ತೊಗೊಂಬರ್ತಾ ಇದ್ದಾರೆ. ನೋಡಿ ಏನು ತೊಗೊಂಬರ್ತಾ ಇದ್ದಾರೆ ಅಲ್ಲಿ ನೋಡಿ ಜಾಗ. ಶಾನು ತಲೆ ಹೊಡಿತಾ ಇದ್ದಾಳೆ. ನಿಮ್ಮ ಅಪ್ಪ ಫ್ರೆಂಡ್ ಪೇಣಿ ತುಂಬ ದಿನ ಹೋಗ್ಬಿಟ್ಟು ನಾನು ಗೋಲ್ಗಪ್ಪ ತಿಂದು. ಸೊ ನಾನು ಗೋಲ್ಗಪ್ಪ ತಿನ್ಬೇಕಂದ್ಬಿಟ್ಟು ಮಗುನವ್ರಕ್ಕೆ ಕೊಟ್ಬಿಟ್ಟು ಆರಾಮ್ಸೆ ನಾನಂತೂ ಸಖತ್ತಾಗಿ 2 ಪ್ಲೇಟ್ಸ್ ತಿಂದ್ಬಿಟ್ಟಿದ್ದೀನಿ ಇವಾಗ. ಸೊ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೆ ಸಮೋಸಾಗೆ ಮತ್ತು ಆಲೂ ಟ್ವಿಸ್ಟರ್ಗೆ. ಸೊ ಎರಡು ವೆಯ್ಟ್ ಮಾಡ್ಕೊತ ನಿಂತ್ಕೊಂಡಿದ್ದೀವಿ. ಮನೇಲಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರೋಲ್ಲ ಅನ್ಸುತ್ತೆ. ತೋರಿಸ್ತೀನಿ ನೋಡಿ ಏನು ಸಖತ್ತಾಗಿ ಹೋಳಿಗೆ ಮಾಡ್ತಾಯಿದ್ದಾರೆ ಅಲ್ಲಿ. ಸಮೋಸ ಅಲ್ಲ ಮೋಮೋಸ್, ಇದು ನೋಡಿ ಹೋಳಿಗೆ ಎಷ್ಟು ತೆಳ್ಳ ಮಾಡ್ತಾಯಿದ್ದಾರೆ. ಯಾವಾಗಲೂ ಇಷ್ಟೊಂದು ಜನ ಇದ್ದೇ ಇರ್ತಾರೆ. ಯೂಶಲಿ ಸ್ಯಾಟರ್ಡೆ ಸಂಡೇ ಅಂತೂ ತುಂಬ ಜಾಸ್ತಿ ಜನನೇ ಇರ್ತಾರೆ. ನಾನು ವೆಯ್ಟ್ ಮಾಡ್ತಿರೋ ಆಲೂ ಟ್ವಿಸ್ಟರ್ ನನ್ನ ಕೈಯಲ್ಲಿದೆ ಇವಾಗ. ಒಂದು ನನಗೆ ಒಂದು ಅಲ್ಲಿರೋರಿಗೆ ಅಂತ ತೊಗೊಂಡಿದ್ದೀನಿ. ಅವರೆಲ್ಲ ಆಲ್ರೆಡಿ ಹೋಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಕಾರ್ ಹತ್ರ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ಜಾಸ್ತಿ ಏನೂ ತಿಂದಿಲ್ಲ, ಲೈಟಾಗಿ ಅದು ಇದು ಸ್ವಲ್ಪ ಸ್ವಲ್ಪ ತಿಂದಿದ್ದೀವಿ. ಮತ್ತು ಮನೆಗೆ ಹೋಗಿ ಸ್ವಲ್ಪ ಕರ್ಡ್ ರೈಸ್ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದ್ದೆಲ್ಲ ತೊಗೊಂಡು ತಿನ್ಬೇಕನ್ಸುತ್ತೆ, ತೊಗೊಂಡ್ಮೇಲೆ ತಿನ್ನೋಕ್ಕೆ ಆಗಲ್ಲ, ಆ ಥರ ಆಗುತ್ತೆ. ಜನಸಾಗರ, ಈ ಕೊನೆಯಿಂದ ಆ ಕೊನೆವರೆಗೂ ಇಷ್ಟೇ ಜನ ಇದ್ದಾರೆ. ಸೊ ನಂಡೇ ಆಗಿತ್ತು ಈ ಥರ ಫ್ಯಾಮಿಲಿ ಜೊತೆ ಡೇ ಔಟ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.